ರವಿ ಸರ್, ನೇರವಾದ ಪ್ರಶ್ನೆ. ಧರ್ಮಸ್ಥಳದ ವಿಚಾರ ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿದೆ. ತಮ್ಮ ಪಕ್ಷದಿಂದಲೂ ಕೂಡ ಧರ್ಮಸ್ಥಳ ಚಲೋ ಮಾಡಿದ್ರಿ. ಆದರೆ ಸೌಜನ್ಯ ಹತ್ಯೆಯಾದ ಸಂದರ್ಭದಲ್ಲಿ ತಮ್ಮದೇ ಪಕ್ಷದ ಸರ್ಕಾರ ಇತ್ತು. ಹೀಗಾಗಿ ಯಾರೆಲ್ಲ ತಮ್ಮನ್ನ ತಾವು ಸೌಜನ್ಯ ಪರ ಹೋರಾಟಗಾರರು ಅಂತ ಕರ್ಕೊಳ್ತಿದ್ದಾರೆ, ಅವ್ರು ನೇರವಾಗಿ ದೋಷಾರೋಪಣೆಯನ್ನು ನಿಮ್ಮ ಸರ್ಕಾರದ ಮೇಲೇನೆ ಹೊರಿಸ್ತಿದ್ದಾರೆ. ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿ ಬಿಜೆಪಿ ಕೇಸನ್ನ ಹಳ್ಳ ಹಿಡಿಸ್ತು ಅಂತೇಳಿ ಇದೊಂದು ಮಿಥ್ಯಾರೋಪ. 2012 ಕೊನೆಗೆ ಸೌಜನ್ಯ ಹತ್ಯೆಯಾಗಿದ್ದು, 2013ಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರನೇ ಬಂತು. ಎನ್ಕ್ವೈರಿಯಾಗಿ FIR ಆಗಿದ್ದು BJP ಸರ್ಕಾರದ ಅವಧಿಯಲ್ಲಿ. ಏನು ದೂರು ಕೊಟ್ಟರು ಅದು FIR ಆಯಿತು. ತನಿಖೆ ಆಗಿದ್ದು ಪೂರ್ತಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಹಾಗಾಗಿ BJP ಸರ್ಕಾರ ಹಳ್ಳ ಹಿಡಿಸ್ತು ಅನ್ನೋದು ಸತ್ಯದ ಅರಿವಿಲ್ಲದೆ ಇರೋರು, ಯಾವಾಗ ಎನ್ಕ್ವೈರಿ ಆಯಿತು ಅನ್ನೋದರ ಸಾಮಾನ್ಯ ಜ್ಞಾನವೂ ಇಲ್ಲದೆ ಇರೋರು, BJPಯ ಬಗ್ಗೆ ಆರೋಪ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿರ್ತಕ್ಕಂಥವ್ರು, ಆ ಥರದವ್ರು ಮಾತ್ರ ಆರೋಪ ಮಾಡೋಕ್ಕೆ ಸಾಧ್ಯ. FIR ಆಗಿದ್ದು BJP ಸರ್ಕಾರದ ಅವಧಿಯಲ್ಲಿ, ತನಿಖೆ ಆಗಿದ್ದು ಪೂರ್ತಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಹಾಗಾಗಿ BJP ಸರ್ಕಾರ ಹಳ್ಳ ಹಿಡಿಸ್ತು ಅನ್ನೋದೇ ಒಂದು ಕಪೋಲಕಲ್ಪಿತವಾಗಿರ್ತಕ್ಕಂಥ ಒಂದು ಸುಳ್ಳು ಆರೋಪ. ನಿಮ್ಮ ಮೇಲೂ ಕೂಡ ಆರೋಪ ಮಾಡ್ತಿದ್ದಾರೆ ಸಿಟಿ ರವಿ ಅವರೇ. ನಿಮ್ಮ ಮೇಲೂ ಕೂಡ ಅದು ಗಮನಕ್ಕೆ ಬಂದಿರ್ಬೋದು. ನಿಮಗೂ ಕೂಡ, ನೀವು ಕೂಡ ಅವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ರಿ, ಉಸ್ತುವಾರಿಯನ್ನ ಹೊತ್ಕೊಂಡಿದ್ರಿ. ನಿಮಗನ್ಸುತ್ತಾ ಆ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ರೀತಿ ಪ್ರಭಾವಕ್ಕೆ ಒಳಗಾಗದೆ ಮಾಡುವ ತನಿಖೆಗೆ ಅವಕಾಶ ಮಾಡಿಕೊಟ್ಟಿತ್ತು ಅಂತ ಹೇಳಿ? ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಹತ್ಯೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಆ ಪ್ರಯತ್ನ ಮಾಡಿ ಅವತ್ತೊಬ್ಬ ಆರೋಪಿಯನ್ನು ಅವತ್ತಿನ ಸಾಂದರ್ಭಿಕ ಸಾಕ್ಷಿಗಳ ಆಧಾರದಲ್ಲಿ ಅರೆಸ್ಟ್ ಮಾಡಿ ಎಲ್ಲ ಮುಕ್ತ ಅಧಿಕಾರನೇ ಕೊಟ್ಟಿತ್ತು. ನೋಡಿ, ಇಂಥ ವಿಷಯಗಳಲ್ಲಿ ಯಾವಾಗಲೂ ಸರ್ಕಾರ ಇನ್ವಾಲ್ವ್ ಆಗಲ್ಲ. ಈ ಥರದ ವಿಷಯಗಳಲ್ಲಿ ಇವರೇನು ಆರೋಪ ಮಾಡಿದ್ರಲ್ಲ, ಒಂದು ಕಪೋಲಕಲ್ಪಿತ ಆರೋಪ ಮಾಡಿದ್ರಲ್ಲ. ಈಗ ನೀವು ಅವ್ರ ಆರೋಪ ಮಾಡಿದ ವ್ಯಕ್ತಿ ವಿದೇಶದಲ್ಲಿ ಇದ್ದದ್ದು ಆನ್ ಡಾಕ್ಯುಮೆಂಟ್ಸ್ ಇದ್ದಾಗ, ನೀವು ವಿದೇಶಕ್ಕೆ ಹೋಗಬೇಕು ಅಂದರೆ ಪಾಸ್ಪೋರ್ಟ್ ಬೇಕು, ವೀಸಾ ಆಗಬೇಕು. ವೀಸಾ ಪಾಸ್ಪೋರ್ಟ್ ಆದ ನಂತರ ಸ್ಟಾಂಪಿಂಗ್ ಆಗುತ್ತೆ, ಏರ್ ಟಿಕೆಟ್ ಹೋಗಿದ್ದಕ್ಕೆ ಬಂದಿದ್ದಕ್ಕೆ ದಾಖಲೆ ಇರುತ್ತೆ. ಇಷ್ಟೆಲ್ಲ ಇದ್ದಕ್ಕೆ ಇದ್ರ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಅದು ಸುಳ್ಳು ಅಂತ ಆಯಿತು. ಆಮೇಲೆ ಅಲ್ಲಿದ್ದ ಸಾಂದರ್ಭಿಕ ಸಾಕ್ಷಿಗಳ ಆಧಾರದಲ್ಲೇ ಅವರು ಚಾರ್ಜ್ ಶೀಟ್ ಹಾಕಿದ್ದು. ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲವೂ ದುರುದ್ದೇಶ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರಬೇಕು ಅಂತ ಇದರಿಂದ ಒಂದು ಡೀಪ್ ಕಾನ್ಫರೆನ್ಸ್ ಇದೆ. ಹಾಗೆ ಕೆಟ್ಟ ಹೆಸರು ತರಬೇಕು ಅನ್ನೋರು ಹೊಸ ಕಥೆಗಳನ್ನು ಸೃಷ್ಟಿ ಮಾಡಿದ್ರು, ಹೊಸ ನೆರೇಟಿವ್ ಸೃಷ್ಟಿ ಮಾಡಿದ್ರು. ಬಿಟ್ಟರೆ ಅವರಿಗೆ ಸೌಜನ್ಯ ಹತ್ಯೆಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಎಷ್ಟು ಆಳವಾಗಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕು. ಬಟ್ 2012ರಲ್ಲಿ ನಡೆದ ಘಟನೆಗೆ 2025ರಲ್ಲೂ ಕೂಡ ನಾವು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಸೌಜನ್ಯ ಪರ ಹೋರಾಟಗಾರರು ಮಾತ್ರವಲ್ಲ, ಇಡೀ ರಾಜ್ಯ ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರೋದು. ಆದರೆ ಇತ್ತೀಚೆಗೆ BJPಯವರ ವರ್ತನೆಯನ್ನ ಗಮನಿಸ್ತಾ ಇದ್ರೆ, ಅಲ್ಲಿ ಆ ಹೆಣ್ಣು ಮಗಳಿಗಾಗ್ಲಿ ಅಥವಾ ನೊಂದ ಆಕೆಯ ಕುಟುಂಬಸ್ಥರಿಗಾಗ್ಲಿ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಧರ್ಮ ರಕ್ಷಣೆಯ ಭೂತ ಅವ್ರ ಮೈ ಮೇಲೆ ಜಾಸ್ತಿ ಹೋಗ್ತಿದೆ ಅಂತ ಹೇಳಿ ನಿಮ್ಮ ವಿರೋಧ ಪಕ್ಷ ಈಗ ಆಡಳಿತದಲ್ಲಿರೋ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ಎರಡು ವಿಷಯ ಸ್ಪಷ್ಟ. ಸೌಜನ್ಯ ಹತ್ಯೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ನಾವು ಯಾರೂ ಮಧ್ಯಪ್ರವೇಶ ಮಾಡಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆದು, ಕೊಡಿಸುವ ಜವಾಬ್ದಾರಿ ಪೊಲೀಸ್ ಇಲಾಖೆದು. ಆ ನೆಪದಲ್ಲಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಕೆಟ್ಟ ಹೆಸರು ತರುವ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರದ ವಿರುದ್ಧ ನಾವಿದ್ದೇವೆ. ಆ ಷಡ್ಯಂತ್ರದ ವಿರುದ್ಧ ಧರ್ಮ ರಕ್ಷಣೆಗೆ ಹೋಗಿದ್ದೇವೆ. ಆ ಷಡ್ಯಂತ್ರದ ವಿರುದ್ಧ ಹೋಗಿದ್ದೀವಿ. ಯಾಕೆ ಅಂತ ಕೇಳಿದ್ರೆ, ನೋಡಿ, ಧರ್ಮಸ್ಥಳ ಮತ್ತು ಭಕ್ತರ ಜೊತೆಗಿನ ಸಂಬಂಧ ಅದಕ್ಕೆ ಹತ್ತತ್ರ 800 ವರ್ಷಗಳ ಇತಿಹಾಸ ಇದೆ. ಹತ್ತತ್ರ 26 ತಲೆಮಾರುಗಳ ಸಂಬಂಧ ಇದೆ. 26 ತಲೆಮಾರುಗಳಿಂದ ನಮ್ಮ ಹಿರಿಯರು ಆ ಒಂದು ಧರ್ಮಸ್ಥಳದ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾರೆ, ಭಕ್ತಿಯ ಸಂಬಂಧ ಇಟ್ಕೊಂಡಿದ್ದಾರೆ. ಭಕ್ತಿಯ ಸಂಬಂಧ ಇಟ್ಕೊಂಡಿರೋ ಆ ಸಂಬಂಧಕ್ಕೆ ಹುಳಿ ಹಿಂಡೋಕೆ ಯಾರಿಗೂ ಅವಕಾಶ ಇಲ್ಲ, ಅಧಿಕಾರ ಇಲ್ಲ. ಸುಳ್ಳು ಆರೋಪದಲ್ಲಿ ಹುಳಿ ಹಿಂಡಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಕೆಟ್ಟ ಹೆಸರು ತರುವಂಥ ಅಧಿಕಾರನೂ ಯಾರೂ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳದ ಜೊತೆಗೆ ನಿಂತಿದ್ದೇವೆ. ಆರೋಪ ಮಾಡ್ತಿರೋರು ಹೇಳ್ತಿರೋದು, ನಾವು ವ್ಯಕ್ತಿಗಳನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದೀವಿ ಹೊರತು ಕ್ಷೇತ್ರವನ್ನ ಗುರಿಯಾಗಿಸ್ಕೊಂಡಲ್ಲ. BJPಯವರು ಡೆಲಿಬ್ರೇಟ್ ಆಗಿ ವ್ಯಕ್ತಿಯನ್ನ, ಕ್ಷೇತ್ರವನ್ನ ಕೊಲಾಬ್ ಮಾಡಿ ತಮ್ಮ ಹೊಸದೊಂದು ವಾದವನ್ನ ಮುಂದಿಡ್ತಿದ್ದಾರೆ ಅಂತ ಹೇಳಿ. ಈಗ ನೀವು ಯೂಟ್ಯೂಬ್ ಚಾನಲ್ಗಳು ಪ್ರಸಾರ ಮಾಡಿದ್ರಲ್ಲ, ಅವರು ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿದ್ರು, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ರು, ಯಾರನ್ನು ಟಾರ್ಗೆಟ್ ಮಾಡಿದರು? ಧರ್ಮಾಧಿಕಾರಿಗಳನ್ನು
ಇಂಡೈರೆಕ್ಟಾಗಿ ಟಾರ್ಗೆಟ್ ಮಾಡಲಿಲ್ವಾ? ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಲಿಲ್ವಾ? ಅವರೇನು ಇನ್ವೆಸ್ಟಿಗೇಷನ್ ಆಫೀಸರಾ? ಅಥವಾ FIR ಬುಕ್ ಆಗಿತ್ತಾ? ಚಾರ್ಜ್ ಶೀಟಲ್ಲಿ ಹೆಸರಿತ್ತಾ? ಧರ್ಮಸ್ಥಳದ ಹೆಸರು, ಧರ್ಮಾಧಿಕಾರಿಗಳ ಹೆಸರು, ಅವ್ರ ಕುಟುಂಬದ ಹೆಸರು ಚಾರ್ಜ್ ಶೀಟಲ್ಲಿತ್ತಾ? FIRನಲ್ಲಿತ್ತ? ದೂರಿನಲ್ಲಿತ್ತ? ದೂರಿನಲ್ಲಿ ಅವ್ರ ಹೆಸರಿರಲಿಲ್ಲ, FIRನಲ್ಲಿ ಅವ್ರ ಹೆಸರಿರಲಿಲ್ಲ, ಚಾರ್ಜ್ ಶೀಟ್ನಲ್ಲಿ ಅವ್ರ ಹೆಸರಿರಲಿಲ್ಲ. ಪೊಲೀಸು ಇನ್ವೆಸ್ಟಿಗೇಷನ್, CBI ಇನ್ವೆಸ್ಟಿಗೇಷನ್, ಎರಡೂ ಇನ್ವೆಸ್ಟಿಗೇಷನ್ ಅವ್ರ ಹೆಸರಿಲ್ಲ. ಈ ಅಯೋಗ್ಯರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಯಾರು ಅಧಿಕಾರ ಕೊಟ್ಟಿದ್ದು ಕೆಟ್ಟ ಹೆಸರು ತರೋದಕ್ಕೆ? ಅದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ. ಬಿಡಬೇಕಿತ್ತಾ? ಯಾವನೊಬ್ಬ ಹೇಳ್ತಾನೆ ಬುಲ್ಡೋಜರ್ ತಗೊಂಡು ಧರ್ಮಸ್ಥಳನ ಉಡಾಯಿಸ್ಬೇಕು ಅಂಥೇಳಿ. ಬಿಡಬೇಕಿತ್ತಾ? ಎಷ್ಟು ದಿನ ಸಹಿಸ್ತಾರೆ? ಅದ್ರ ವಿರುದ್ಧ ಧ್ವನಿ ಎತ್ತಿದ್ದೇವೆ. ಆಯಿತು, ಅವನು ಯಾರೋ ಬುರ್ಡೆ ಗ್ಯಾಂಗು ಹೇಳಿದ ಕಡೆಗೆಲ್ಲ ಆಗಿದ್ರಲ್ಲ, ಏನೋ ರೋಚಕ ಅನ್ನೋ ರೀತಿಯ ಕುತೂಹಲ ಹುಟ್ಟಿಸೋ ರೀತಿಯಲ್ಲಿ ಎಲ್ಲರೂ ಹೋಗಿ ನಿಂತ್ಕೊಂಡು ಏನೋ ನಡೀತಾ ಇದೆ ಅಂತ ತೋರಿಸಿದ್ರಲ್ಲ, ಏನು ಸಿಕ್ತು? ಮನುಷ್ಯನಿಗೆ ಇವತ್ತು 6 ಅಡಿ 3 ಅಡಿ ಗುಂಡಿ ತೋಡೋಕ್ಕೆ ಜನ ಸಿಗಲ್ಲ, ಅದಕ್ಕೆ JCB ಉಪಯೋಗಿಸ್ಬೇಕು. 22 ಅಡಿ ಆಗಿದ್ರಿ, ಅದನ್ನ ಇಟ್ಕೊಂಡು ಅಪಪ್ರಚಾರ ಮಾಡಿದ್ರಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲೆಲ್ಲ ದೊಡ್ಡದಾಗಿ ತೋರಿಸಿದ್ರಿ. ಅಂದರೆ ಹಾಗೆ ಮಾಡಿದಾಗಲೂ ನಾವೇನೂ ಮಾತಾಡಬಾರ್ದು, ಏನು ಬೇಕಾದರೂ ಕೆಟ್ಟ ಹೆಸರು ತರಲಿ, ಭಕ್ತರ ಭಾವನೆಗಳ ಜೊತೆಯಲ್ಲಿ ಚೆಲ್ಲಾಟ ಆಡಲಿ, ನಂಬಿಕೆ ಬಗ್ಗೆ ಒಂದು ಅನುಮಾನ ಸೃಷ್ಟಿ ಮಾಡಲಿ, ಅಪನಂಬಿಕೆ ಸೃಷ್ಟಿಸಲಿ, ಸುಮ್ಮನಿರಬೇಕಾ? ಮಾತನಾಡಿದವರು ಕೇವಲ ಯೂಟ್ಯೂಬರ್ಸ್ ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ನೀವು ಧರ್ಮಸ್ಥಳಕ್ಕೆ ಹೋದ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಸೌಜನ್ಯ ಮನೆಗೆ ಹೋದ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿಯವರು ಒಂದು ಕಡೆ ಮಗುನು ಚಿವುಡ್ತಿದ್ದಾರೆ, ತೊಟ್ಲು ತೂಗ್ತಿದ್ದಾರೆ, ಸೌಜನ್ಯ ನ್ಯಾಯ ಅಂತ ಹೇಳಿ ಸೌಜನ್ಯ ಮನೆಗೆ ಕೂಡ ಹೋಗ್ತಾರೆ, ಮತ್ತೊಂದು ಕಡೆಯಲ್ಲಿ ಕಾವಂದ್ರ ಕಾಲಿ ಕೂಡ ಬೀಳ್ತಿದ್ದಾರೆ. ಇದು ಯಾವ ತರದ ಐಡಿಯಾಲಜಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಆಲೋಚನೆಯಲ್ಲೇನೆ ದುರುದ್ದೇಶ ಇದೆ. ಸೌಜನ್ಯ ಮತ್ತು ಧರ್ಮಾಧಿಕಾರಿಗಳನ್ನು ಎದುರು ಬದ್ರ ನಿಲ್ಲಿಸೋದೇ ಒಂದು ಹುನ್ನಾರ, ಒಂದು ಷಡ್ಯಂತ್ರ. ಹೀಗೆ ಸೌಜನ್ಯ ನೋಡಿ, ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಬೇಕು ಅನ್ನೋ ಬದ್ಧತೆ ಈಗಲೂ ಇದೆ. ಆದರೆ ಅದಕ್ಕೆ ಧರ್ಮಾಧಿಕಾರಿಗಳ ಹೆಸರನ್ನು, ಅವ್ರ ಕುಟುಂಬದ ಹೆಸರನ್ನು ತಳ್ಕಾಕೋದಿದೆಯಲ್ಲ, ಅದು ಷಡ್ಯಂತ್ರ. ಮುಖ್ಯಮಂತ್ರಿಗಳು ಕೂಡ ಧರ್ಮಾಧಿಕಾರಿಗಳನ್ನು ಮತ್ತು ಸೌಜನ್ಯ ಪ್ರಕರಣವನ್ನು ಎದುರ ಬದ್ರ ನಿಲ್ಲಿಸೋದ್ರ ಮೂಲಕ ಆ ಷಡ್ಯಂತ್ರದ ಭಾಗ ಆದರು. ಆಧಾರ ಇಲ್ದಲೇ ಅಂಥ ಒಂದು ಲಕ್ಷಾಂತರ ಜನರ ಬದುಕಿನ ಪರಿವರ್ತನೆಗೆ ಕಾರಣ ಆಗಿರ್ತಕ್ಕಂಥ ಧರ್ಮಸ್ಥಾನ ಟ್ರಸ್ಟ್ ಮೂಲಕ ಪುನರುತ್ಥಾನದ ಕಾರ್ಯಕ್ಕೆ ನೆರವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳನ್ನು 36ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥ, ಎಲ್ಲರೂ ಡೊನೇಷನ್ನು ಕ್ಯಾಪಿಟೇಷನ್ನಲ್ಲಿ ಮುಳುಗಿದಾಗ ಅವರು ಸಾಮಾನ್ಯ ಶುಲ್ಕದಲ್ಲಿ ಶಿಕ್ಷಣ ಕೊಡ್ತಿರ್ತಕ್ಕಂಥವರಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಬದುಕು ಕಟ್ಕೊಳ್ಳೋದಕ್ಕೆ, ಮಹಿಳೆಯರು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ರಿಲಿಜನ್ ಅವರು ಬದುಕು ಕಟ್ಕೊಳ್ಳೋಕ್ಕೆ ನೆರವಾದವರಿಗೆ, ಮೈಕ್ರೋ ಫೈನಾನ್ಸ್ ಮೂಲಕ ಆರ್ಥಿಕ ಸಹಯೋಗ ಒದಗಿಸಿದವರಿಗೆ, ಮದ್ಯವ್ಯಸನ ಕೇಂದ್ರಗಳ ಮೂಲಕ ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಂಥ ಕುಟುಂಬಗಳನ್ನು ಬದುಕುವಂತೆ ಮಾಡಿದವರಿಗೆ ಅಪಪ್ರಚಾರ ಮಾಡೋದನ್ನು ಸಹಿಸ್ಕೋಬೇಕೇನ್ರಿ? ಇದೇ ರೀತಿ ಇನ್ನೊಬ್ಬರ ಮೇಲೆ ಅಪಪ್ರಚಾರ ಮಾಡಿ ಸಹಿಸ್ಕೋತಾರಾ? ಅದಕ್ಕೆ ನಾನು ಹೇಳಿದ್ದು, ಅದರ ವಿರುದ್ಧ ನಾವಿದ್ದಿದ್ದು, ಅದನ್ನು ನಾವು ಹೇಳಿದ್ದು. ಇಷ್ಟು ಮೇಲೂ ಕೂಡ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಲಿ, ಪ್ರಾಮಾಣಿಕವಾಗಲಿ ಅಂತ ಹೇಳಿದ್ದೇವೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಏನು ಹೇಳಿದ್ದೇವೆ ಅಂದರೆ, ನೀವು ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿ, ರಿಪೋರ್ಟಿಂಗು ನ್ಯಾಯಾಧೀಶರಿಗೆ ಮಾಡಬೇಕು, ಡೈರೆಕ್ಷನ್ನು ನ್ಯಾಯಾಧೀಶರಿಂದ ತಗೋಬೇಕು, ಇದನ್ನು ಕೂಡ ಸಲಹೆ ಕೊಟ್ಟಿದ್ದೇವೆ. ಯಾವಾಗ ಒಬ್ಬ ನೆರೆಯ ರಾಜ್ಯದ ಸಂಸದನ ಹೆಸರು ಅನುಮಾನಾಸ್ಪದವಾಗಿ ಕೇಳಿಬಂತೋ, ನೀವೇನೆ ಜನಾರ್ದನ್ ರೆಡ್ಡಿ ಅವರು ಕೇಳಿ ಇವ್ರು ಚೆನ್ನೈಗೆ ಹೋಗಿದ್ರಂತೆ, ಅವನು ಯಾರೋ ಸಂಬಂಧಿಕರಿಂದ ಹಣ ಬಂದಿದೆಯಂತೆ ಅನ್ನುವಂಥ ಅಂತೆ ಕಂತೆಗಳು ಸುದ್ದಿ ಬಂತು. ಆಗ ನಾವು ಹೇಳಿದ್ವಿ ಡೆಲ್ಲಿಗೆ ಹೋಗಿ ಒಂದು ಮನೇಲಿ ಉಳಿದಿದ್ರಂತೆ ಅನ್ನೋ ಅಂತೆ ಕಂತೆಗಳು. ಆಗ ಸುದ್ದಿ ಬಂದಾಗ ಹೇಳಿದ್ವಿ ಈ ತನಿಖೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಆಗುತ್ತೆ ಅನ್ನುವಂಥ ಅನುಮಾನ ಕಾಡಿದ್ರಿಂದ ಆಗ ಅನುಮಾನ ಯಾಕೆ? ಸರ್ಕಾರ SIT ರಚನೆ ಮಾಡ್ತು, ಕೋರ್ಟ್ನ ಇನ್ಸ್ಟ್ರಕ್ಷನ್ ಆಧಾರದ ಮೇಲೆ SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಅದು ಪ್ರಾಮಾಣಿಕವ ಅಪ್ರಾಮಾಣಿಕವ ಅವ್ರು ವರದಿ ಕೊಟ್ಟ ನಂತರದಲ್ಲಿ ಡಿಸೈಡ್ ಆಗೋದು. ಈ ತ್ವರಿತ ಗತಿಯಲ್ಲಿ ಸರ್ಟಿಫೈ ಮಾಡೋ ತರಾತುರಿಯಲ್ಲಿ ಬಿಜೆಪಿ ಯಾಕಿದೆ? ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತಾ ಇಲ್ಲ ಅನ್ನೋ ಅನುಮಾನ ಬಿಜೆಪಿಗರಿಗೆ ಯಾಕೆ ಕಾಡ್ತಾ ಇದೆ ಅಂತ? ಯಾಕೆ ಕಾಡ್ತಾ ಇದೆ ಅಂತಂದರೆ, ಸರ್ಕಾರದ
ನಡೆ ಅನುಮಾನಾಸ್ಪದವಾಗಿತ್ತು, ಅದಕ್ಕೆ ಕಾಡ್ತಾ ಇದೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರು ಹೇಳಿಲ್ವಾ ಧರ್ಮಸ್ಥಳದ ಒಂದು ಷಡ್ಯಂತ್ರ ಇದೆ. ಉಪಮುಖ್ಯಮಂತ್ರಿಗಳು ಅವ್ರು ಸರ್ಕಾರದ ಮುಖ್ಯಸ್ಥರು, ಷಡ್ಯಂತ್ರ ಇದೆ ಅಂತ ಅವ್ರು ಒಪ್ಕೊಂಡ್ಮೇಲೆ ಆ ಷಡ್ಯಂತ್ರ ಬಯಲಿಗೆ ಬರಬೇಕಲ್ವಾ? ಅಂದರೆ ಧರ್ಮಸ್ಥಳವನ್ನು ಡಿಫೇಮ್ ಮಾಡಿದ್ರೆ ಅದು ಅಪರಾಧ ಅಲ್ಲ, ಧರ್ಮಾಧಿಕಾರಿಗಳನ್ನು ಡಿಫೇಮ್ ಮಾಡಿದ್ರೆ ಅದು ಅಪರಾಧ ಅಲ್ಲ, ಜನರ ನಂಬಿಕೆಯನ್ನು ಅಲ್ಲಾಡಿಸುವಂಥ ಪ್ರಯತ್ನ ಮಾಡಿದ್ರೆ ಅದು ಅಪರಾಧ ಅಲ್ಲ. ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ತನಿಖೆ ಆಗ್ತಾ ಇದೆ, ಬಾಯಿ ಮುಚ್ಕೊಂಡಿರು ಅಂತ ಹೇಳಿದರೆ ನಾವ್ಯಾರು ಎಂಟ್ರಿ ಆಗೋಕೆ ಅವಶ್ಯಕತೆನೇ ಇರ್ತಿರಲ್ಲ, ನಾವ್ಯಾಕೆ ಹೋಗಬೇಕಿತ್ತು? ಈಗ ಯೂಟ್ಯೂಬರ್ಗಳು ಅಥವಾ ಈ ಹೋರಾಟಗಾರರು ಹೆಂಗೆ ಬೀದಿಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೋ ಹಾಗೇನೆ ಬಿಜೆಪಿಗರು ಕೂಡ ಮಾಡ್ತಿದ್ದಾರೆ. ನಿಮ್ದು ಕೇಂದ್ರ ಸರ್ಕಾರ ಇದೆ, ತನಿಖೆ ಬಗ್ಗೆ ಅನುಮಾನ ಇದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆಯನ್ನು ತರಿಸುವ ಸಾಮರ್ಥ್ಯ ಇರೋದು ನಿಮ್ಮ ಪಕ್ಷದ ಕೈಲೇ. ಅದನ್ನು ಮಾಡೋದು ಬಿಟ್ಬಿಟ್ಟು ಇಲ್ಲಿಂದ ಕಾರ್ಗಳಲ್ಲಿ, ಬಸ್ಗಳಲ್ಲಿ, ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗೋ ಮೂಲಕ ಏನ್ ಮಾಡ್ಲಿಕ್ಕೆ ಹೊರಟಿದೆ ಬಿಜೆಪಿ? ಮೇಡಮ್, ಸರ್ಕಾರದ ತನಿಖೆಯ ನಡೆ ಅನುಮಾನಾಸ್ಪದ ಆಗಿದೆ. ಅದಕ್ಕೆ ಈಗಲೂ ಹೇಳೋದೇನು ಅಂದರೆ, ನಿಮ್ಮ ನೇತೃತ್ವದಲ್ಲಿ SITಗಿಂತ ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದ SIT ತನಿಖೆ ಹೆಚ್ಚು ಪಾರದರ್ಶಕವಾಗಿರುತ್ತೆ, ಹೆಚ್ಚು ಪ್ರಾಮಾಣಿಕವಾಗಿರುತ್ತೆ. ಯಾಕೆ ಅಂತ ಕೇಳಿದ್ರೆ ನೋಡಿ, ನಾನು ದೂರು ಕೊಟ್ಟಿದ್ದೆ, ನನ್ನ ವಿರುದ್ಧನೂ ಒಂದು ದೂರಿತ್ತು ಬೆಳಗಾಂನಲ್ಲಿ. ನನ್ನ ವಿರುದ್ಧದ ದೂರು ರಿಜಿಸ್ಟರ್ ಆಯಿತು, ನನ್ನ ದೂರು ರಿಜಿಸ್ಟರ್ ಆಗಲಿಲ್ಲ. ನನ್ನ ಮೇಲೆ ಹಲ್ಲೆ ನಡೀತು ವಿಧಾನಸೌಧದಲ್ಲಿ, CCTV ಫುಟೇಜ್ಗಳಿದೆ, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಅಂದರೆ ಸರ್ಕಾರ ಪಾರದರ್ಶಕವಾಗಿಲ್ಲ ಅನ್ನೋದಕ್ಕಿಂತ ನೂರಾರು ಉದಾಹರಣೆಗಳಿದೆ. ನೀವು ರಾಜಕೀಯ ವಿರೋಧಿಗಳು, ಮತ್ತೆ ಇಲ್ಲಿ SITಗೆ ಯಾರು ರಾಜಕೀಯ ವಿರೋಧಿಗಳಿಲ್ಲ, ಧರ್ಮಸ್ಥಳದಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಯಾರು ರಾಜಕೀಯ ವಿರೋಧಿಗಳಿಲ್ಲ. ಮೇಡಮ್, ನಾನು ಸಾಮಾನ್ಯ ಪ್ರಜೆ ಅಂತ ಅನ್ಕೊಳ್ಳಿ, ಸಾಮಾನ್ಯ ಪ್ರಜೆಗೂ ಸಮಾನ ನ್ಯಾಯ ಇದೆಯೇ ಇಲ್ವೋ? ಸಂವಿಧಾನ ಸಮಾನ ಅಧಿಕಾರ ಕೊಟ್ಟಿದೆಯೇ ಇಲ್ವೋ? ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಸರ್ಕಾರ ಸಮಾನ ದೃಷ್ಟಿಯಿಂದ ನೋಡಬೇಕೋ ಬೇಡವೋ? ಸಮಾನ ದೃಷ್ಟಿಯಿಂದ ನೋಡಿಲ್ಲ ಅನ್ನೋದಕ್ಕೆ ನನ್ನಂತಹ ಹತ್ತಾರು ನೂರಾರು ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳ ಆಧಾರದಲ್ಲಿ ಹೇಳೋದೇನು ಅಂದರೆ, ಸರ್ಕಾರದ ನಡೆ ಅನುಮಾನಾಸ್ಪದ ಆಗಿದೆ. ಹಾಗಾಗಿ ಹಾಲಿ ನ್ಯಾಯಾಧೀಶರಿಗೆ ನೇತೃತ್ವದಲ್ಲಿ ನಡೀಲಿ. CT ರವಿ ಅವರ ಈ ವಾದವನ್ನ ಒಪ್ತೀರಾ ಅಂತ ಹೇಳಿ, ಸಾಮಾನ್ಯ ಜನರೇ ಬಂದಿರೋದ್ರಿಂದ ಕೆಲ ಪಕ್ಷಗಳ, ವಿರೋಧ ಪಕ್ಷಗಳ ಸದಸ್ಯರು ಹಾಗೆ ಹಾಲಿ ಆಡಳಿತ ಪಕ್ಷದ ಕಾರ್ಯಕರ್ತರು ಬಂದಿರೋದ್ರಿಂದ ಅವ್ರನ್ನ ಪ್ರಶ್ನೆ ಮಾಡ್ತೀನಿ.